ಹೆಸರನ್ನ ಬದಲಾವಣೆ ಮಾಡಿ ಅವರ ಪ್ರತಿಷ್ಠೆ ಕುಮಾರಸ್ವಾಮಿ ರಾಮನಗರ ಜಿಲ್ಲೆಯನ್ನು ಇವತ್ತು ನಾಮಕರಣ ಮಾಡಿದ ಅಂತಕ್ಕಂಥ ಹೆಸರನ್ನು ತೆಗಿಬೇಕು ಅನ್ನೋದು ಅಷ್ಟೇ ಅವ್ರ ಉದ್ದೇಶ. ಅದು ಹೊರತುಪಡಿಸಿ ಏನಾಗುತ್ತೆ, ರಾಮನಗರ ಜಿಲ್ಲೆ ಇರಲಿ, ರಾಮನಗರಕ್ಕೆ ದೇವೇಗೌಡರು ಪಾದಾರ್ಪಣೆ ಮಾಡಿದ ನಂತರ ಶಾಸಕರಾಗಿ ಮುಖ್ಯಮಂತ್ರಿಯಾಗಿ, ನಾನು ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ಆ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೇವೆ ಜನಗಳಿಗೆ ಗೊತ್ತಿದೆ. ಅದು ಇವರಿನ ಸರ್ಟಿಫಿಕೇಟ್ ಬೇಕಿಲ್ಲ. ಬೆಲೆ ಏನು ಏರಿಕೆ ಆಗಿದೆ ಅನ್ನೋದು ಈಗಾಗಲೇ ಆಗೋಗಿದೆ. ರಾಮನಗರ ಜಿಲ್ಲೆ ಆದ ಮೇಲೆ ಯಾವ ರೀತಿ ಬೆಲೆ ಏರಿಕೆ ಆಗಿದೆ ಅದೆಲ್ಲ ಜನತೆಗೆ ಗೊತ್ತಿದೆ. ಇವತ್ತು ಯಾವ ರೀತಿ ಇದ್ದಾರೆ ಅಂತೇಳಿ 94ರಲ್ಲಿ ಯಾವ ರೀತಿ ಇತ್ತು, 94ರಲ್ಲಿ 83ರಲ್ಲಿ ದೇವೇಗೌಡರು ದಿವಂಗತ ರಾಮಕೃಷ್ಣ ಹೆಗಡೆ ಅವರನ್ನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕನಕಪುರದಲ್ಲಿ ಅಭ್ಯರ್ಥಿ ಮಾಡಿದ್ರಲ್ಲ, ಕನಕಪುರ ಕ್ಷೇತ್ರ ಹೇಗಿತ್ತು, ಸಾತ್ನೂರು ಹೇಗಿತ್ತು ಅನ್ನೋದು ಪಾಪ ಆಗ ಇವರೆಲ್ಲಿದ್ದರು, ಇವರೆಲ್ಲ ಪಾಪ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಯಾರ್ದೋ ಸೇವೆ ಮಾಡ್ಕೊಂಡಿದ್ದಂಥವ್ರು. ರಾಮನಗರ 83, 85ರಲ್ಲಿ ಯಾವ ರೀತಿ ಇತ್ತು, ಕನಕಪುರ, ಸಾತ್ನೂರು ಇವೆಲ್ಲ ಏನಿತ್ತು, ಎಲೆಕ್ಟ್ರಿಸಿಟಿ ಇಲ್ಲ, ರಸ್ತೆ ಇಲ್ಲ. ಯಾರ ಕಾಲದಲ್ಲಿ ಅವೆಲ್ಲ ಪ್ರಾರಂಭ ಆದವು, ಡೆವಲಪ್ಮೆಂಟ್ ಏನಾಯಿತು, ಇತಿಹಾಸ ಇದೆ ಇದಕ್ಕೆಲ್ಲ. ಈ ಹೆಸರನ್ನೀಗ ನಾಳೆ ಬೆಳಗ್ಗೆ ಅರ್ಜಿ ಕೊಟ್ಟು ಚೇಂಜ್ ಮಾಡಿದ್ರು ಪುನಃ ನಾನು ಮತ್ತೆ ಬಂದೇ ಬರ್ತೀನಿ, ನನಗೆ ಆ ವಿಶ್ವಾಸ ಇದೆ. ಮತ್ತು ರಾಮನಗರ ಜಿಲ್ಲೆ ಅದನ್ನು ಇವರು ಯಾರು ತೆಗಿಯೋಕ್ಕಾಗೋದಿಲ್ಲ. ಈಗ ರಾಮನಗರ ಜಿಲ್ಲೆ ಮಾಡಿದ ತಕ್ಷಣ ತೆಗೆದು ಈಗ ಬೆಂಗಳೂರು ಗ್ರಾಮ ಇದು ಅಂಥದ್ದು ದಕ್ಷಿಣ ಮಾಡ್ತಾರಂತಲ್ಲ, ಬೆಂಗಳೂರು ಸಿಟಿ ಒಳಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆ. ಅಂದರೆ ಈ 4 ತಾಲೂಕುಗಳನ್ನು ಸೇರಿಸಿ ಬೆಂಗಳೂರು ದಕ್ಷಿಣ ಮಾಡ್ತಾ ಇರೋದು. ಅಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಕೊಂಡವ್ರೆ. ಜಿಲ್ಲೆ ಹೆಸರನ್ನ ತೆಗೆದು ತಾಲೂಕು ಮಾಡೋಕ್ಕೆ ಹೊರಟವ್ರೆ ಅಲ್ವೇ ಇವ್ರು ಮಾಡೋಕ್ಕೆ ಹೊರಟಿರೋದು. ಈಗಲೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ. ಯಾವುದಾದ್ರೂ ಬೇರೆ ಹೆಸರನ್ನಾದರೂ ಇಟ್ಕೊಂಡಿದ್ರೂ ಆಗಿತ್ತು, ಅದೂ ಮಾಡಿಲ್ಲ. ಸರಿಗ